ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಎಷ್ಟು ಸಾವಿರ ಹಣ ಬರುತ್ತೆ, ಸರ್ಕಾರದ ಕಡೆಯಿಂದ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದಸರಾ ಹಬ್ಬಕ್ಕೆ ನಿಮಗೆ ಇಷ್ಟಕ್ಕೂ ಎಷ್ಟು ಸಾವಿರ ಹಣ ಬರುತ್ತೆ ಅಥವಾ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ಈ ಥರ ಸಾಕಷ್ಟು ಡೌಟ್ಸ್ ಆದರೆ ನಿಮ್ಮಲ್ಲಿದೆ. ಆ್ಯಂಡ್ ಅದರ ಜೊತೆಗೆ ಇರುವಂಥ ಎಲ್ಲ ತರಹದ ಅಫಿಷಿಯಲ್ ಅಪ್ಡೇಟ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ನೆಕ್ಸ್ಟ್ ಬರುವಂಥ ದಸರಾ ಹಬ್ಬದ ಪ್ರಯುಕ್ತ ಎಷ್ಟು ಸಾವಿರ ಹಣ ಬರುತ್ತೆ ಅಂತ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿಯರಿಗೆ ಇದುವರೆಗೂ ಸಹ 21ನೇ ಕಂತಿನ ಹಣದವರೆಗೂ ಹಣ ಜಮಾ ಆಗಿದೆ. ಅಂದರೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 42,000 ಹಣ ಆದರೆ ಜಮಾ ಆಗಿರುವಂಥದ್ದು. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಇದುವರೆಗೂ ಸಹ ಜಮಾ ಆಗಿರುವಂಥದ್ದು. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತು, ಜೂನ್ ತಿಂಗಳಲ್ಲಿ ಯಾವುದೇ ತರಹದ ಹಣ ಬರಲಿಲ್ಲ, ಜುಲೈ ತಿಂಗಳಲ್ಲಿ ಯಾವುದೇ ತರಹದ ಹಣ ಬರಲಿಲ್ಲ, 2-3 ತಿಂಗಳಿಂದ ಹಣನೇ ಬರಲಿಲ್ವಾ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ನಿಮ್ಮ ಒಂದು ಮೈಂಡಲ್ಲಿ ಒಂದು ಡೌಟ್ ಇದ್ದಾಗ ಕರೆಕ್ಟಾಗಿ ಸರ್ಕಾರದ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರೆ. ಅದಾದಮೇಲೆ ಮತ್ತೆ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನಾದರೆ ಕೊಡ್ತಾರೆ. ಗೃಹಲಕ್ಷ್ಮಿಯರಿಗೆ 22ನೇ ಕಂತು ಹಣ ಬಂದ್ಬಿಟ್ಟು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಜಮಾ ಮಾಡ್ತೀವಿ ಮತ್ತೆ ಅಂತ ಹೇಳಿಬಿಟ್ಟು, ಬಟ್ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ತರಹದ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಜಮಾ ಆಗಲಿಲ್ಲ. ಈಗ ನೆಕ್ಸ್ಟ್ ಮುಂದೆ ಬರುವಂಥ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತಾ ಇಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಬರುತ್ತೆ. ಅದು 4,000 ಹಣ ಆದರೂ ಬರಬಹುದು, ಇಲ್ಲ ಅಂತ ಅಂದರೆ 2,000 ಹಣ ಆದರೆ ಬರಬಹುದು. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದರೂ ಇನ್ನೂ ಇರುವಂತಹ 8 ದಿನ ಆದರೆ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮುಗಿಯುವಷ್ಟರಲ್ಲೇ ಅಂದರೆ ಮುಗಿಯುವ ಒಳಗಡೆ ನಿಮ್ಮೆಲ್ಲರಿಗೂ ಒಂದು ಬ್ಯಾಂಕ್ ಖಾತೆಗಳಿಗೆ ಏನಾದರೂ 2,000 ರೂಪಾಯಿ ಹಣ ಆದರೆ ಜಮಾ ಆಯಿತು ಅಂತ ಅಂದರೆ, ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಏನಾದರೂ 2,000 ಹಣ ಜಮಾ ಆಯಿತು ಅಂತ ಅಂದರೆ, ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕೇವಲ 2,000 ಹಣ ಜಮಾ ಆಗುತ್ತೆ. ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವುದೇ ಥರದ ಹಣ ಜಮಾ ಆಗಲಿಲ್ಲ, 22ನೇ ಕಂತು ಹಣ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ, ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 4,000 ಹಣ ಆದರೆ ಜಮಾ ಆಗುವಂಥದ್ದು. ಇದನ್ನು ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾದರೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಏನಂತ ಅಂದರೆ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಜಮಾ ಮಾಡ್ತೀವಿ, ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ, ಎಲ್ಲ ತರಹದ ಸಿದ್ಧತೆಗಳನ್ನು ನಡೆದಿದೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಇನ್ನೊಂದು ಹೇಳಿಕೆಯನ್ನು ಕೊಡ್ತಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಣ ಜಮಾ ಮಾಡ್ತೀವಿ 1 ವಾರದೊಳಗಡೆನೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ, ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ದಸರಾ ಹಬ್ಬಕ್ಕೆ 4,000 ಹಣ ಬರುವಂಥ ಸಾಧ್ಯತೆಗಳಾದರೆ ಇವೆ. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು 2,000 ರೂಪಾಯಿ ಹಣ ಬರುವಂಥ ಡೌಟ್ ಕೂಡ. ಯಾಕಂತ ಅಂದರೆ 22ನೇ ಕಂತು ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಅಕಸ್ಮಾತಾಗಿ ಏನಾದರೆ ಇದೇ ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಹಣ ಬಿಡುಗಡೆ ಮಾಡಿದ್ರು ಅಂತ ಅಂದರೆ, ನಿಮಗೆ ಹಣ ಬಂದುಬಿಟ್ಟು ದಸರಾ ಹಬ್ಬದ ಟೈಮಲ್ಲಿ 2,000 ರೂಪಾಯಿ ಹಣ ಆದರೆ ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ 2,000 ರೂಪಾಯಿ ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಯಾವುದೇ ತರಹದ ಹಣ ಬಂದಿಲ್ಲ ಅಂತ ಅಂದರೆ, ದಸರಾ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ 4,000 ಹಣ ಆದರೆ ಜಮಾ ಆಗುತ್ತೆ. ಅದು ಯಾವಾಗ ಜಮಾ ಆಗುತ್ತೆ ಏನು ಅಂತ ಅಂದರೆ, ಮುಂದಿನ ತಿಂಗಳು 2ನೇ ತಾರೀಕೇನೋ ದಸರಾ ಹಬ್ಬ ಇರೋದು, ಆ ಟೈಮಿಗೇನೆ ಹಣ ಬಿಡುಗಡೆ ಮಾಡಿ ಒಂದು 15ರಿಂದ 20 ದಿನದ ಒಳಗಡೆನೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 4,000 ಹಣ ಆದರೆ ಜಮಾ ಆಗುತ್ತೆ. ದಸರಾ ಹಬ್ಬಕ್ಕಂತೂ ಹಬ್ಬದ ಪ್ರಯುಕ್ತ ನಿಮಗೆ ಗುಡ್ ನ್ಯೂಸ್ ಇದ್ದೇ ಇದೆ. ಏನು ಗುಡ್ ನ್ಯೂಸ್ ಇದೆ ಅಂದರೆ, 4,000 ಹಣ ಬರುವಂಥ ಗುಡ್ ನ್ಯೂಸ್ ಇದೆ. ಅಕಸ್ಮಾತಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ 2,000 ಹಣ ಬಂತು ಅಂತ ಅಂದರೆ, ಆವಾಗ ಏನಾಗುತ್ತದೆ ಅಂದರೆ, ದಸರಾ ಹಬ್ಬಕ್ಕೆ ನಿಮಗೆ ಮತ್ತೆ 2,000 ಹಣ ಜಮಾ ಮಾಡ್ತಾರೆ. ಈ ತಿಂಗಳಲ್ಲಿ 2,000 ಹಣ ಜಮಾ ಮಾಡಿಲ್ಲ ಅಂತ ಅಂದರೆ, ಮುಂದಿನ ತಿಂಗಳಲ್ಲಿ 4,000 ಹಣ ಜಮಾ ಮಾಡ್ತಾರೆ. ಖಂಡಿತವಾಗ್ಲೂ 100% ಆಗಿ ನಿಮಗೆ ದಸರಾ ಹಬ್ಬದ ಟೈಮ್ಗೆ ಹಣ ಜಮಾ ಅಂದರೆ ಆಗೇ ಆಗುತ್ತೆ. ಯಾಕಂತ ಅಂದರೆ, ಮೊನ್ನೆ ಬೆಳಗಾವಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ.
ನಾವು ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ಕರೆಕ್ಟಾಗಿ ನಡೆಸಿಕೊಂಡು ಬಂದಿದ್ದೀವಿ. 21ನೇ ಕಂತಿನ ಹಣದವರೆಗೂ ಹಣ ಜಮಾ ಮಾಡಿದ್ದೀವಿ. 1,25,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ಹಣ 42,000 ಹಣ ಅಂತೂ ಬಂದಿರುವಂಥದ್ದು. ನಾವು ಮುಂದೇನು ಕೊಡ್ತೀವಿ, ಬೇರೆ ಸರ್ಕಾರದಂಗೆ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಒಂದು ಯೋಜನೆಯನ್ನು ಕೊಟ್ಬಿಟ್ಟು 2 ದಿನ ಕೊಟ್ಟು ಸ್ಟಾಪ್ ಮಾಡೋದು ಈ ರೀತಿ ಮಾಡಲ್ಲ. ನಾವು ಕಂಟಿನ್ಯೂಸ್ ಆಗಿ ಕೊಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದರಂತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಜಮಾ ಆಗುತ್ತೆ. ಸೊ ಇದುವರೆಗೂ ನಿಮಗೆ 21ನೇ ಕಂತಿನ ಹಣದವರೆಗೂ ಹಣ ಜಮಾ ಆಗಿದೆ ಅಂತ ಅಂದರೆ ನೀವೆಲ್ಲರೂ ಕೂಡ ವೇಟ್ ಮಾಡಿ. ನಿಮಗೆ 2,000 ಹಣ ಆದರೆ ಬರುತ್ತೆ. ಇಲ್ಲ ಅಂತ ಅಂದರೆ ದಸರಾ ಹಬ್ಬಕ್ಕೆ 4,000 ಹಣ ಆದರೆ ಬರುತ್ತೆ. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ಹಾಗೆಯೇ ನಿಮಗೆ ಈ ತಿಂಗಳು 2,000 ಬಂತು ಮತ್ತು ನೆಕ್ಸ್ಟ್ ದಸರಾ ಹಬ್ಬಕ್ಕೆ 2,000 ಬಂತು ಅಂದರೆ ಅನುಕೂಲ ಆಗುತ್ತೆ, ಅಥವಾ ದಸರಾ ಹಬ್ಬಕ್ಕೇ 4,000 ಬಂತು ಅಂದರೆ ಅನುಕೂಲ ಆಗುತ್ತೆ ಅಂತ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾಗಿ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.